ಹಾಯ್ ಗೈಸ್, ನಾನು ಬಿದ್ದೋಗ್ಬಿಡ್ತೀನಿ ಅದರಿಂದ ಅಂದ್ಕೊಂಬೇಡಿ. ಜಸ್ಟ್ ಅದೊಂದು ಕ್ಲಿಪ್ಸ್ ಅಷ್ಟೇ. ಇನ್ನೂ ಫೋಟೋ ಇದು ಎಲ್ಲಿ ತೆಗ್ದಿವಿ, ಏನೇನು ಮಾಡಿದ್ವಿ ಇವತ್ತೆಲ್ಲ ವಿಡಿಯೋದಲ್ಲಿ ಇದನ್ನು ತೋರಿಸ್ಬೇಕಂತಾನೆ ವ್ಲಾಗ್ ಮಾಡ್ತಿರೋದು ಇವತ್ತು. ಸೊ ಫುಲ್ ವಿಡಿಯೋ ನೋಡಿ ನಾವೇನೇನು ಮಾಡಿದ್ವಿ ಇವತ್ತು, ಯಾವ ದೇವ್ರ ದರ್ಶನಕ್ಕೆ ಹೋಗಿದ್ವಿ ಅಂತ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ನಾನು ನಿಮ್ಮ ಪ್ರೀತಿಯ ಪಟ್ಟರೈತನ ಮಗಳು ವತ್ಸಲ. ಸೊ ನಾನು ಹೋಗಿದ್ದ ಬೆಟ್ಟ ನನ್ನ ಹೆಸರು ಕೂಡ ಇತ್ತು ಗೈಸ್, ಅದೇ ನನಗೆ ತುಂಬ ಖುಷಿ ಆಯಿತು. ಸೊ ಅದು ಹೆಂಗಿತ್ತು, ಯಾವ ರೀತಿ ಇತ್ತು ತೋರಿಸ್ತೀನಿ. ಕ್ಲಿಯರಾಗಿ ವಿಡಿಯೋನ ನೋಡ್ತಾ ಇರಿ. ಸೊ ನಮ್ಮ ಮನೆಯವರು ಸ್ವಲ್ಪ ಕಲಿತಾಯಿದ್ರು, ಜೊತೆ ನನ್ನ ತಂಗಿನೂ ಹೋಗ್ಲು ಮಸಾಲೆ ಹಾಕಿದ್ಲು, ನೋಡ್ಕೊಳ್ಳಿ. ನನ್ನ ಹೆಸರೈತಿ ರಂಗಣ್ಣ, ನನ್ನ ಹೆಸರೈತೆ ನೋಡಲ್ಲಿ. ಸೊ ಮಾರ್ನಿಂಗ್ ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ 5:30 ಆಗಿತ್ತು. ಸೊ ನನ್ನ ಮನೆಯವರ ಹಸುನು ಕಟ್ಟೆ ಆಯಿತು. ಸೊ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅದರಿಂದ ನನ್ನದೇ ಪೂರ್ತಿ ಸಗಣಿದ್ದು ಕೆಲಸ ಇತ್ತು. ಸೊ ಎಲ್ಲ ಹೊರಗಡೆದ್ದು ಎಲ್ಲ ತುಂಬ ಹಾಕಿ ಅದನ್ನು ಬಾಚಿ ಕಸ ಒದ್ದು ಮತ್ತು ಒಳಗಡೆ ಅದೇನಿತ್ತು ಎಮ್ಮೆದಾದಮೇಲೆ ಹಸುಗಳ್ದು ತೆಗೆದಾಕಬೇಕಾಗಿತ್ತು. ತುಂಬ ಅಷ್ಟನ್ನು ತೆಗೆದಾಕಾದ್ಮೇಲೆ ಅಪ್ಪಾಜಿ ಹೊರ್ಕೊಂಡೋಗಿ ತಿಪ್ಪೆಗೆ ಹಾಕಿ ಬಂದು, ಸೊ ಆದಮೇಲೆ ನಾವು ಹಾಲು ಕರ್ಕೊಂಡ್ವಿ. 2 ಹಾಲು ಕರ್ಕೊಂಡು ಹತ್ರ ಒಂದು ಈ ಕ್ಯಾನಲ್ಲಿ ಮುಕ್ಕಾಲು ಭಾಗ ಆಗ್ತಿತ್ತು ಹಾಲು. ಸೊ ಅಷ್ಟನ್ನು ಕರೆದು ಆಯಿತು. ಕರೆದು ನಾನು ಕ್ಯಾನ್ ಕೊಟ್ಟೆ. ನಮ್ಮ ಮನೆಯವರು ಹಾಕಿ ಬರೋಕ್ಕೆ ರೆಡಿ ಇದೆ. ಸೊ ಅವ್ರದ್ದು ಫಿಕ್ಸ್ ಕೆಲಸ. ಸೊ ಹಾಲು ಕರೆದು ಅವರು ಕರೀತಾರೆ ಜೊತೆಯಲ್ಲಿ. ಸೊ ಅದ್ರ ಜೊತೆ ನಾನು ಕೂಡ ಕರೆದು ಅವ್ರಿಗೆ ಹಾಕ್ಕೊಟ್ಟೆ. ಸೊ ಅಷ್ಟೊತ್ತಿಗೆ ಅಮ್ಮ ಕಾಫಿ ಇಟ್ಟಿತ್ತು, ಕಾಫಿ ಕುಡ್ಕೊಂಡು ಸೊ ತಿಂಡಿ ಮಾಡುವ ಅಂತ ಹೇಳಿ ಅಷ್ಟಕ್ಕೆ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಸೊ ಬೇರೆಯವ್ರಿಗೆ ಕಾಂಕ್ರೀಟ್, ದಟ್ಸ್ ಆಲ್. ನಮ್ಮ ಮನೆಯವ್ರಿಗೇನೆ. ಸೊ ಅಮ್ಮ ಯಾಕೋ ಅಪೇಕ್ಷೆ ಪಟ್ಟು ಉಪ್ಪಿಟ್ಟು ಮಾಡಪ್ಪ ಅಂತ. ಸೊ ಹಾಗಾಗಿ ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದೆ. ಸೊ ಅದಕ್ಕೆ ಸ್ವಲ್ಪ ನಮ್ಮಲ್ಲಿ ಎರಡೂ ಎಲ್ಲದೂ ಮಾಡಬೇಕು. ಸೊ ಉಪ್ಪಿಟ್ಟು ಅದು ಸ್ವಲ್ಪ ಅಪ್ಪಾಜಿ ಉಪ್ಪಿಟ್ಟಿನೆಲ್ಲ, ಸೊ ಅದಕ್ಕೋಸ್ಕರ ಅಮ್ಮ ಮಾಡಿದೆ. ಸೊ ಸಾಂಬಾರು ರೆಡಿ ಆಗ್ತಾಯಿತ್ತು, ಎಲ್ಲರೂ ರೆಡಿ. ಇಲ್ಲಿ ಕಡೆ ಆ ಕಡೆ ರವೆ ಹುರ್ಕೊಂಡಾದ್ಮೇಲೆ ಸೊ ಒಗ್ಗರಣೆಗೂ ಹಾಕೋಣ ಉಪ್ಪಿಟ್ಟು ಕತ್ಲಾಗಿ ಅಂತ ಹೇಳಿ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡೆ. ಸೊ ಕರಿಬೇವು ನಮ್ಮ ಮನೆಯವರ ಒಯ್ದು, ಸೊ ಅದನ್ನ ಜಾಸ್ತಿ ಬಳಸ್ತೀನಿ. ಅವ್ರ ತೆಗೆಯೋದು ಹಾಕೋಕ್ಕೆ ಬಿಡಲ್ಲ, ಹಾಕೋದು ಬಿಡಲ್ಲ. ಸೊ ಜೊತೆಗೆ ಎಲ್ಲ ಹಾಕಿ ಒಗ್ಗರಣೆಗೆ ರೆಡಿ ಆಯಿತು. ಅಷ್ಟೊತ್ತಿಗೆ ನನ್ನ ಕಿಚನ್ ಕೂಡ ಅಷ್ಟೇ ಗಲೀಜಾಗಿತ್ತು ಫ್ರೆಂಡ್ಸ್. ಅದನ್ನು ಕ್ಲೀನ್ ಮಾಡುವ ಅಂತೇಳಿ ಸ್ವಲ್ಪ ಎಲ್ಲ ಅದನ್ನು ಕುದಿ ಬರೋ ಅಷ್ಟೊತ್ತಿಗೆ ಅಂತ ಹೇಳಿ ರೆಡಿ ಮಾಡ್ಕೊಳುವ ಅಂತ ಬಂದೆ. ನೋಡಿದ್ರೆ ಕೆಳಗೆ ಯಾವ್ಯಾವ ವ್ಯವಸ್ಥೆ ಆಗಿಬಿಡ್ತು, ಟಿಫನ್ ಆಗೋಷ್ಟು ಲೆವೆಲಿಗೆ ಆಗಿಬಿಡ್ತು. ಸೊ ಅದನ್ನು ನಾನು ಆದಷ್ಟು ಟೈಮಲ್ಲಿ ಕ್ಲಿಯರ್ ಮಾಡಿಕೊಂಡೆ, ಅಷ್ಟು ಗಲೀಜಿದ್ದನ್ನ. ಸರಿ ಅಂತ ಸಾಂಬಾರು ಕೂಡ ಆಗಿತ್ತು. ಫೈನಲಿ ನನ್ನ ತಿಂಡಿ ಊಟ ಎರಡೂ ರೆಡಿ ಆದಮೇಲೆ ಸೊ ಮಗಳು ತಿಂಡಿ ಕೊಡಮ್ಮ ಅಂತ ಹೇಳ್ತಾಯಿದ್ದೆ. ಅಲ್ಲೇ ಬಂದುಬಿಡ್ತಾಳೆ, ತಿಂಡಿ ಅವಳು ಪ್ರಿಪೇರ್ ಆಗಿರಬೇಕು. ಸೊ ಅವಳು ಕಲ್ಬಿಟ್ಟಾಳೆ ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಮಾಡೋದನ್ನ. ಸೊ ಅವಳು ಹೇಳ್ತಾ ಇದ್ವಿ ನಾನು ಕಾಣ್ತೀನಿ ಅಂತ. ಈ ಮಕ್ಕಳಿಗೆ ಅವರು ಏನಾದರೂ ಕಾಣ್ತಿದ್ರೆ ಒಂದು ಹೊಸ್ದಾಗಿ ಕಂಡ್ರೆ ಕುತೂಹಲ ಜಾಸ್ತಿ ಇರುತ್ತೆ. ಆ ಥರ ಅವಳು ಕೂಡ ಆ್ಯಕ್ಟಿವ್ ಆಗಿದ್ಲು. ಸೊ ತಿಂಡಿ ಎಲ್ಲ ಮಾಡಿಕೊಂಡು ಅಪ್ಪಾಜಿ ಎಲ್ಲ ಹೋಗಿದ್ರು ಎಮರ್ಜೆನ್ಸಿ ಏನೋ ಕೆಲಸ ಅಂತ. ಸೊ ಹಸುಗಳು ಲೇಟ್ ಆಗಿತ್ತು ಅಂತ ನಾನೇ ಬಂದಿದ್ದು ಸೇಮ್ ದರ್ಶನಕ್ಕೆ ಅಂತ. ಸೊ ಅದಕ್ಕೆ ಅಂತ ನಮ್ಮ ಫ್ಯಾಮಿಲಿ ಜೊತೆ ಬಂದೆ. ಸೊ ದರ್ಶನ ಮಾಡೋಕ್ಕೆ ಬಂದ್ವಿ. ಅದು ಯಾವ ದೇವಸ್ಥಾನ ಅಂದರೆ ಬೇಟರಂಗ ಅಂತ, ಏನು ಬಿಳಿಕಲ್ ರಂಗನಾಥ ಸ್ವಾಮಿಗಳು ಹೇಳ್ತಾರೆ, ಅದೇ ದೇವಸ್ಥಾನ ನಾವು ಇವತ್ತು ವಿಸಿಟ್ ಕೊಟ್ಟಿದ್ದು. ಸೊ ಇಲ್ಲಿ ದೇವ್ರ ಸೇವೆ ಮಾಡಿದ್ದು. ಸೊ ನಮ್ಮ ಸಿಸ್ಟರು ದೊಡ್ಡಪ್ಪನ ಮಗಳು ಇಲ್ಲಿ ದೇವ್ರಿಗೆ ಸೇವೆ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ, ದೇವ್ರ ದರ್ಶನ ಮಾಡ್ಕೊಂಡ್ವಿ. ಸೊ ಹೊರಗಡೆ ಸುತ್ತ ಹೇಗಿದೆ ಅಂತಂದರೆ ತುಂಬ ವರ್ಷಗಳಾಗಿತ್ತು ಇಲ್ಲಿ ನಾವು ಬಂದು. ಸೊ ಅದಕ್ಕೋಸ್ಕರ ನೋಡೋಣ ಒಂದು ಸುತ್ತ ಹೇಗಿದೆ ಅಂತ. ಕಾಣ್ತದೆಲ್ಲ ವಾಹನಗಳು ಅಂದರೆ ದೇವರಿಗೆ ಉತ್ಸವಗಳನ್ನು ಮಾಡ್ತಾರೆ, ಅದಕ್ಕೆ ಮೇಲೆ ಕೂರಿಸಿ ಅವರ ಹರಕೆ ಏನಿರ್ತಾವ ಅದ್ರ ಉತ್ಸವ ನಡೆಸಬೇಕು. ಸೊ ಈ ವಾಹನಗಳ ಮೇಲೆ ಕೂರಿಸಿ ಒಂದು ರೌಂಡ್ ಬಂದರೆ ಒಂದು ಉತ್ಸವ ಅಂತ ನಡೆಯುತ್ತಂತೆ. ಸೊ ಅದ್ರ ಜೊತೆಗೆ ಇಲ್ಲಿ ಉದ್ಭವ ಲಿಂಗ ಅಂತ ಉದ್ಭವ ಲಿಂಗ ಅಂತ ನನಗೆ ಗೊತ್ತಿಲ್ಲ ಅದು ಸರಿಯಾಗಿ. ಈ ಬಿಳಿ ಕಲ್ಲಿದೆಯೋ ಉದ್ಭವವಾಗಿರುವಂಥದ್ದು. ಬಿಳಿ ಕಲ್ಲಿದೆ, ಇದು ಮೂಲ ಸನ್ನಿಧಿ ಅಂತಲೇ ಹೇಳ್ಬೋದು. ಇದೇ ಮೂಲ ಸನ್ನಿಧಿ ಕೇಳ್ಬೋದು ಅಂತ. ಅದ ನಂತರ ಅಲ್ಲಿ ದರ್ಶನ ಮಾಡಿಕೊಂಡು
ಊಟನೂ ಮುಗಿಸ್ಕೊಂಡು ನಾವಿಲ್ಲಿ ಅದರ ಟ್ರಿಪ್ ನೋಡೋ ಅಂಥ ಪ್ಲೇಸ್ ಇದೆಯಾ ಅಂತ ನೋಡ್ಕೊಂಡ್ವಿ. ಸೊ ನಮ್ಮ ಮನೆಯವರು ಮಾಲೇಕಲ್ ತಿರುಪತಿ ಅಂತ ಕೇಳಿರ್ಬೋದು ಎಲ್ಲರೂ ಅಂತ ಹೇಳಿದ್ರು. ಸೊ ಚೆನ್ನಾಗಿದೆ ವಾತಾವರಣ ನೋಡೋದಕ್ಕೆ ಅಂತ. ಅಂದರೆ ನಮ್ಮ ಕೆಲವರು ಚಿಕ್ಕ ತಿರುಪತಿ ಸೊ ವಾತಾವರಣ ನಮ್ಮ ಕಡೆ ಮಳೆ ಇಲ್ಲ ಗುರು. ಸೊ ಬೇಸಿಗೆ ಆಗ್ತಿದೆ, ತುಂಬ ಹಚ್ಚ ಹಸಿರಾಗಿ ಅದಕ್ಕೆ ರೀಲ್ಸ್ ನೋಡಿಕೊಂಡು ನಿಮಗೆ ನೋಡ್ತಿರೋದು ಎಷ್ಟು ಚೆನ್ನಾಗಿ ರೋಡ್ ಬೇಕು ಅಂತ ಆಲ್ಮರಗಳು ಮರಗಳು. ನನ್ನ ತಂಗಿ ಅಂತೂ ಫುಲ್ ಖುಷಿ ಆಗ್ತಿದ್ದು. ನಾನು ನನ್ನ ತಂಗಿ ನನ್ನ ಮನೆಯವರು ಮತ್ತು ನನ್ನ ಮಗ 3 ಜನ ಹೋಗಿದ್ವಿ, 4 ಜನ ಹೋಗಿದ್ವಿ ಬೈಕಲ್ಲಿ. ಸೊ ಹೋದ್ವಿ, ತುಂಬ ಚೆನ್ನಾಗಿತ್ತು ವಾತಾವರಣ ಮಾತ್ರ. ನೋಡ್ತಾ ಇರ್ಬೋದು ನಾಮ ಕಾಣ್ತಾ ಇದೆ ಶ್ರೀರಂಗನದ್ದು, ತಿರುಪತಿ ತಿಮ್ಮಪ್ಪನದ್ದು. ಸೊ ರಂಗ ನಂಬಿ ಕೆಟ್ಟವರಿಲ್ಲ ಅಂತ ಅಲ್ಲಿ ಬೋರ್ಡ್ ಆಗಿದ್ರು. ಹಂಗೇನೆ ಇಲ್ಲಿಯೂ ಅಷ್ಟೇ ದಾಸಪ್ಪ ಅಂದರೆ ಅದು ಬೀಳಲೇಬೇಕನ್ಸುತ್ತೆ. ಸೊ ನಾಮ ನೋಡಿದ ತಕ್ಷಣ ಫುಲ್ ಫಿದಾ ಆಗಿಬಿಡ್ಬೇಕು. ಸೊ ನಾವು ಬೆಟ್ಟ ಸೊ ಸುತ್ತಿತ್ತು ಬಿಸಿಲು. ಆ ಬಿಸಿಲಿಗೂ ಕಾದಿರೋ ಕಲ್ಲಿಗೂ ನಿಜ ಎಷ್ಟು ಸಖ ಸುಡ್ತಾ ಇತ್ತು. ಆದರೂ ನೋಡೋಕ್ಕೆ ಬಂದಿದ್ದೀವಿ ಅಂತ ನಾನು ನನ್ನ ತಂಗಿ ನಮ್ಮ ಮನೆಯವರು ದರ್ಶನ ಮಾಡೋಕ್ಕೆ ಅಂತ ಬೆಟ್ಟ ಹತ್ತಿದ್ವಿ. ಎಲ್ಲಿ ವೆಂಕಟೇಶ್ವರ ಗೋವಿಂದ ಭಕ್ತವತ್ಸಲ ಗೋವಿಂದ ಅಂತ ತುಂಬ ಓದ್ಕೊಂಡೆ ನಮ್ಮ ಪಯಣ ಶುರು ಮಾಡಿದ. ಮಗಾಲೆ ಸುಸ್ತಾಗ್ಬಿಟ್ಟಿದ್ದ, ಹತ್ತು ಅಂದರೆ ಇಲ್ಲ ಅಂತಿದ್ದ, ಆದರೂ ಬಿಡಲಿಲ್ಲ. ಹತ್ತಿದ್ವಿ ಅಂದರೆ ಸಖತ್ ಸುಸ್ತಾಗ್ತಿತ್ತು ಗುರು. ಅಲ್ಲಲ್ಲೇ ಕುತ್ಕೊಂಡು ಡೆಸ್ಟಿನೇಷನ್ ತಲುಪಿದ್ವಿ ಅನ್ನೋದೇ ಒಂಥರ ಖುಷಿ ಇದೆ. ಸೊ ಇಲ್ಲೆಲ್ಲ ಇನ್ನೂ ಇದೆ ಅನ್ನೋದು ಮನೇಲಿ ಸುಸ್ತಾಗ್ಬಿಟ್ಟಿದ್ರು. ನೋಡ್ತಾ ಇರ್ಬೋದು ಎಷ್ಟೊಂದು ಗೋವಿಂದ ನಾಮ ವಾಚಕ ಏನು ಇದು ನಾಮ ಪಠಿಸುತ್ತಾ ಜಾಗ ಮಾತ್ರ ಚೆನ್ನಾಗಿತ್ತು. ವಾತಾವರಣ ಅದ್ ಮೇಲ್ಗಡೆ ಹೋಗಿ ನೋಡಿದ್ರೆ ನಿಜ ಎಲ್ಲ ಕಣ್ಮುಂದೆ ಬಂದ ಇಡೀ ಅರಸೀಕೆರೆ ನೋಡ್ತಿರ್ಬೋದು ಎಷ್ಟು ದಟ್ಟವಾಗಿ ಕಾಣ್ತಿದೆ, ಎಷ್ಟು ತೆಂಗಿನ ಮರಗಳಿದಾವೆ, ಎಷ್ಟು ಹಸಿರಾಗಿತ್ತೆ ಅಂದ್ರೆ ಯಾಕಂದ್ರೆ ಇಲ್ಲಿ ಪೂರ್ತಿ ಎಲ್ಲ ಮಳೆ ಇಲ್ದಲೆ ಹೋಗಿದೆ. ಅಷ್ಟು ದಟ್ಟವಾದ ಕಾಡಿನ ವಾತಾವರಣ ಇಲ್ಲಿ ಸಿಗ್ತಿಲ್ಲ. ಸೊ ಅದಕ್ಕೋಸ್ಕರ ಅಂದ್ರೆ ಅಪರೂಪಕ್ಕೆ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಆ ಖುಷಿ ನಮಗೂ ಇಲ್ಲಿ ಸಿಕ್ತು. ಸೊ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡ್ವಿ, ಹೊರಡಿ ನಾವು ಒಂದಷ್ಟು ಫೋಟೋಸ್ಗೂ ತಗೊಂಡ್ವಿ ಇದೇ ಜಾಗದಲ್ಲಿ. ಅಂದರೆ ದೂರದಿಂದ ಮೇಲ್ಗಡೆಯಿಂದ ದೀಪ ನೋಡಿದಾಗ ತುಂಬ ಚೆನ್ನಾಗಿತ್ತು. ನನ್ನ ತಂಗಿ ನಾನು ನಮ್ಮ ಮನೆಯವರು ತುಂಬ ಎಂಜಾಯ್ ಮಾಡಿನೋದಕ್ಕೆ ಒಂದು ಸಾಕ್ಷಿ ನಿಂತ್ಕೋಬೋದು. ಸೊ ಅಲ್ಲಿಂದ ಬಿಡಿ ಆಮೇಲೆ ಖುಷಿನೂ. ಸೊ ಗೋವಿಂದ ಹರಿ ಗೋವಿಂದ ಅಂದ್ಕೊಂಡು ಸ್ವಾಮಿ ನನ್ನಪ್ಪನ ದರ್ಶನ ಮಾಡಿಕೊಂಡು ಹೊರಟ್ವಿ. ಮಾಲೇಕಲ್ ತಿರುಪತಿಗೆ ಬಂದು ದರ್ಶನ ಮಾಡಿಕೊಂಡು ಹೊರಟ್ವಿ. ಸೊ ಮಾಲೇಕಲ್ ತಿರುಪತಿ ನೋಡ್ತಿರ್ಬೋದು, ಬೋರ್ಡಲ್ಲಿ ತೋರಿಸಲ್ಲ, ಇಲ್ಲೊಂದು ಪ್ರಶಾಂತವಾಗಿರ್ಬೋದು ಬೋರ್ಡ್ನ ಚೆನ್ನಾಗಿದೆ ಮಾತ್ರ ನಿಜ. ನೋಡೋದಕ್ಕೆ ನಮಗೆ ಎಲ್ಲೂ ಹೋಗೋದು ಬೇಡ, ನಮ್ಮ ಕರ್ನಾಟಕದಲ್ಲಿ ತುಂಬ ಪ್ಲೇಸ್ಗಳಿವೆ. ಅದನ್ನ ಅಭಿವೃದ್ಧಿ ಪಡಿಸ್ಬೇಕಷ್ಟೇ. ಅದು ಒಬ್ಬರು ಇಬ್ಬರು ಕಡಿಮೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು. ಸರಿ ಅಂತ ನಾವು ಅಲ್ಲಿಂದ ಹೊರಟ್ವಿ. ಸಖತ್ತು ಕಾಣಿಸ್ತು. ಅಲ್ಲಿಂದ ಇಲ್ಲಿ ತುಂಬ ತಂಪಾದ ವಾತಾವರಣ ಇದೆ. ಕೊಳ, ಈ ಕಲ್ಲಿನಲ್ಲಿ ಮೀನುಗಳು ತುಂಬ ಚೆನ್ನಾಗಿದೆ, ನೀರು ಸ್ವಲ್ಪ ಚೆನ್ನಾಗಿ ಜೊತೆ ಕಾಲು ಎಣಿಸಿದ ನೀರು ಹಾಕತ್ತಿಲ್ಲ. ನನ್ನ ಕಾಲುಗಳು ಸುಡ್ತಿದ್ವು, ಬಟ್ ಅಷ್ಟೇ ತಂಪಾಗಿ ಅಂತ ಇಲ್ಲಿಗೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾನು ನಮ್ಮ ಮನೆಯವರು ಅಲ್ಲಿ ಆಟ ಆಡೋದಕ್ಕಿಂತ ಅಂತ ಒದ್ದೆ ಮಾಡಿಕೊಂಡು ಸ್ವಲ್ಪ ತಂಪು ಅನ್ನಿಸ್ತು. ನನ್ನ ಮಗಂತೂ ಇಲ್ಲೇ ಬಿಟ್ಟರೆ ಸುಮ್ಮನೆ ಇದ್ಬಿಡೋಣ ಅಷ್ಟು ಖುಷಿ ಆಯಿತು ಅವನಿಗಂತೂ. ವಾತಾವರಣ ತುಂಬ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಮೇಬಿ ಉತ್ಸವನೂ ಇಲ್ಲೇ ಮಾಡ್ತಾರೆ ಅನ್ಸುತ್ತೆ. ನಾನು ಇದರ ರಾಯರ ದರ್ಶನಕ್ಕೆ ಹೋದಾಗ ಮಂತ್ರಾಲಯದ ಅಲ್ಲಿ ಉಂಟು ಜಾಗ ಇರ್ಬೋದು, ಅಲ್ಲಿಂದ ನಾವು ಹೋಗಿದ್ದು. ಅಲ್ಲಿಂದ ಅಲ್ಲಿಗೆ ಚೆನ್ನಾಗಿ ಕಾಣ್ತಿದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬೆಸ್ಟ್ ಪ್ಲೇಸ್ ಅಂತ ನಾವು ಅಂದ್ಕೊಳ್ಳೋದು ನಮ್ಮ ಅನಿಸುತ್ತಾ ಇದೆ. ಸೊ ಅದು ಬಿಟ್ಟು ನಾವೆಲ್ಲ ಚೆನ್ನಾಗಿಲ್ಲ, ನಾವು ಚೆನ್ನಾಗಿಲ್ಲ,
ಯಾವುದೂ ಚೆನ್ನಾಗಿರಲಿಲ್ಲ. ಸೊ ಇಲ್ಲಲ್ಲೇ ನೆಮ್ಮದಿ ಕಾಣೋದು ಬುದ್ಧಿವಂತ ಲಕ್ಷಣ ಅಂತ ಅನ್ನೋದು ನನ್ನ ಅನಿಸಿಕೆ. ನಾವು ಇನ್ನೂ ಅಷ್ಟು ದೂರ ಇತ್ತು. ಆದಷ್ಟು ನಮ್ಮ ಶಶಿ ಫುಲ್ ಖುಷಿ ನೆಮ್ಮದಿ ಜೋಶ ಕಟ್ತೀಯ. ನನ್ನ ಮಗ ಮಾತ್ರ ತುಂಬ ನೆಮ್ಮದಿ ಆಗ್ಬಿಟ್ಟ ಈ ಪ್ಲೇಸಲ್ಲಿ. ಅಂದರೆ ಅನಿಸ್ಬಿಟ್ಟು ನಮ್ಮ ಶಶಿ ನೋಡಿಕೊಂಡು ಈ ವಾತಾವರಣ ನೋಡ್ಕೊಂಡು ನನ್ನ ತಂಗಿನೂ ಅಷ್ಟೇ, ಅಕ್ಕ ಯಾವ್ದಾರ ಪ್ಲೇಸ್ಗೆ ಹೋಗೋಣ ಅಂದರೆ ಅಂತ ಓದಕ್ಕಾಗಲ್ಲ, ಇನ್ನು ಕೆಲಸಗಳ ಮಧ್ಯೆ ರೈತರುಗಳು. ಸೊ ಅದಕ್ಕೋಸ್ಕರ ಎಲ್ಲರೂ ಹೋದಾಗ ಅಲ್ಲಿ ಸುತ್ತಮುತ್ತ ನೋಡ್ಕೊಂಬರೋದು ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳಿದ್ದು, ಅದಕ್ಕೆ ನಮ್ಮ ಮನೆಯವ್ರು ನಾವು ಹೋದ್ವಿ. ಇವರಿಬ್ಬರು ಇಲ್ಲಿ ಆಗಿದ್ರು. ಸೊ ಬಾರಪ್ಪ ಟೈಮ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೊರಡ್ತೀವಿ. ಸೊ ಅಲ್ಲಿಂದ ಅಲ್ಲಿ ಹೋದಾಗ ಟೈಮ್ ಆಯಿತು, ಬರೋಂಗೆ ಕಾಣ್ತಿರ್ಲಿಲ್ಲ. ಆದರೂ ಆಮೇಲೆ ಕರ್ಕೊಂಡು ನನ್ನ ಮಗ ಚೆನ್ನಾಗಿದ್ದಾಗಿಬಿಟ್ಟಿದ್ದಾಳೆ. ಆದರೂ ಮೀನುಗಳು ಚೆನ್ನಾಗಿದ್ದು, ಕಾಲು ಚೆನ್ನಾಗಿ ಹಾಕಿತ್ತು. ಅಂದರೆ ಸಖತ್ ಅಳೋಕ್ಕೆ ಶುರುವಾಗಿದ್ದ ಅಲೆ ಇದಕ್ಕೆ ನಮಗೆ ತಡ್ಕೊಳಕ್ಕಾಗಲ್ಲ ಅವನ ಪಾಪ. ಸೊ ಹಂಗಾಗಿ ಅವನಿಗೆ ಸ್ವಲ್ಪ ತಂಪಾಗಿರಲಿ ಅಂತ ಮತ್ತೆ ಜ್ಯೂಸ್ ಕುಡ್ಕೊಂಡು, ನೀರು ತೊಗೊಂಡೋಗಿದ್ದು ನೀರು ಕೂಡ ಕಾಯ್ದಿತ್ತು. ಸೊ ಹಂಗಾಗಿ ಜ್ಯೂಸ್ ಕುಡ್ಕೊಂಡು ಆನ್ ದ ವೇ ಇಲ್ಲೇನೋ ಒಂದು ಸ್ವಲ್ಪ ಆದ್ಮರ ಇತ್ತು. ನನ್ನ ತಂಗಿ ಯಾವಾಗಲೇ ಹೇಳ್ದಿಲ್ಲ ಒಂದಷ್ಟು ಫೋಟೋ ತೆಗೋಬೇಕು ಅಂತ. ಫೋಟೋ ತೆಗೆಸ್ಕೊಂಡು ಅವಳಿಗೂ ಆಸೆನೂ ನೆರವೇರಿಸ್ಕೊಂಡು ಸ್ವಲ್ಪ ನಾವು ಕೂಡ ಫೋಟೋ ತೆಗೆಸ್ಕೊಂಡು ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಎಲ್ರಿಗೂ ಹೇಗೆ ಅನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.